ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬುದ್ಧಿವಂತ ಯುವಕನಿದ್ದ. ಅವನು ತುಂಬಾ ಬಲಿಷ್ಠನಲ್ಲ, ಆದರೆ ಯಾವ ಸಮಸ್ಯೆ ಬಂದರೂ ಉಪಾಯದಿಂದ ಪರಿಹರಿಸುವ ಗುಣ ಅವನಲ್ಲಿತ್ತು. ಒಂದು ದಿನ ರಾಮು ಅರಣ್ಯ ಮೂಲಕ ಊರಿಗೆ ಹೋಗುತ್ತಿದ್ದ. ಅಷ್ಟರಲ್ಲಿ ಎದುರಿಗೆ ಒಂದು ಕ್ರೂರ ಹುಲಿ ಕಾಣಿಸಿಕೊಂಡಿತು. ರಾಮು ತುಂಬಾ ಹೆದರಿದರೂ ಓಡಲಿಲ್ಲ. ಭಯದಿಂದ ಓಡಿದರೆ ಅಪಾಯ ಹೆಚ್ಚಾಗುತ್ತದೆ ಎಂದು ಅವನು ತಕ್ಷಣ ಯೋಚಿಸಿದ. ಅಲ್ಲಿ ಪಕ್ಕದಲ್ಲೇ ಒಂದು ಆಳವಾದ ಬಾವಿಯಿತ್ತು. ರಾಮು ತಕ್ಷಣ ಒಂದು ಉಪಾಯ ಹಚ್ಚಿದ. ಅವನು ದೊಡ್ಡ ಧೈರ್ಯ ತೋರಿಸಿ ಹುಲಿಯತ್ತ ನೋಡಿ ಜೋರಾಗಿ ಕೂಗಿದ, "ಓ ಹುಲಿರಾಜ, ನೀನು ನನ್ನನ್ನು ತಿನ್ನುವ ಮೊದಲು ಆ ಬಾವಿಯಲ್ಲಿ ಇರುವ ಶಕ್ತಿಶಾಲಿ ಹುಲಿಯನ್ನು ಮೊದಲು ಸೋಲಿಸು. ಅದು ನಿನ್ನಿಗಿಂತಲೂ ಭಯಂಕರ." ಹುಲಿ ಅಚ್ಚರಿಗೊಂಡಿತು. "ನನಗಿಂತ ಶಕ್ತಿಶಾಲಿ ಹುಲಿಯೇ? ಎಲ್ಲಿ?" ಎಂದು ಯೋಚಿಸಿ ಬಾವಿಯೊಳಗೆ ತಲೆ ಹಾಕಿ ನೋಡಿತು. ಬಾವಿಯ ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿ ಅದನ್ನೇ ಹುಲಿ ಎಂದು ಭ್ರಮಿಸಿತು. ಕೋಪಗೊಂಡ ಹುಲಿ ಬಾವಿಗೆ ಹಾರಿತು. ನೀರಿನಲ್ಲಿ ಬಿದ್ದ ಹುಲಿ ಹೊರಬರಲಾರದೆ ತನ್ನದೇ ತಪ್ಪಿನಿಂದ ಸಂಕಟಕ್ಕೆ ಸಿಲುಕಿತು. ರಾಮು ನಿಟ್ಟುಸಿರು ಬಿಡುತ್ತಾ ಅಲ್ಲಿಂದ ಸುರಕ್ಷಿತವಾಗಿ ಊರಿಗೆ ತಲುಪಿದ. ಊರಿನವರು ಅವನ ಬುದ್ಧಿವಂತಿಕೆಗೆ ಆಶ್ಚರ್ಯಪಟ್ಟರು. ನೀತಿ: ಬಲವಿದ್ದವನಿಗಿಂತ ಉಪಾಯವಿದ್ದವನು ಯಾವ ಅಪಾಯವನ್ನು ಗೆಲ್ಲಬಲ್ಲ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ.